ಮನೆಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು 3 ಬಗೆ ತಂಬಿಟ್ಟುಗಳಲ್ಲಿ ಮೊದಲಿಗೆ ಅಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: 1 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ಸುಮಾರು 2 ರಿಂದ 3 ಗಂಟೆ ನೆನೆಸಿಡಬೇಕು. ಕಮ್ಮಿ ಅಂದರೆ 2 ಗಂಟೆ ನೆನೆಸಿಡಿ. ಅರ್ಧ ಕಪ್ನಷ್ಟು ಬೆಲ್ಲ, ಸುಮಾರು 1/4 ಕಪ್ನಷ್ಟು ತೆಂಗಿನ ತುರಿ, ಒಂದು 4 ರಿಂದ 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಳ್ಳಿ, ಮತ್ತು ಅರ್ಧ ಲೋಟ ನೀರು. ಮೊದಲಿಗೆ ನಾವು ಈ ಅಕ್ಕಿ ನೆನೆಸಿರೋ ಅಕ್ಕಿನ ಬಸ್ಬಿಟ್ಟು ನೀರು ತೆಗೆದ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಇಳಿದ್ಮೇಲೆ ಒಂದು ಟವಲ್ ಮೇಲೆ ಅಥವಾ ಪೇಪರ್ ಟವಲ್ ಮೇಲೆ ಇದನ್ನ ಹರಡಿ. ಇದು ಪೂರ್ತಿ ಏನು ಒಣಗಬೇಕಾಗಿಲ್ಲ, ಸ್ವಲ್ಪ ನೀರಿನ ಅಂಶ ಹೋದ್ರೆ ಸಾಕು, ನೀರು ಅಂಟ್ಕೊಂಡಿರುತ್ತಲ್ಲ ಅದು ಹೋದ್ರೆ ಸಾಕು. ಹೀಗೆ ಈಗ ಸುಮಾರು ಇದು 10-15 ನಿಮಿಷ ಆಯ್ತು. ಇದು ಪೂರ್ತಿ ಅಂದ್ರೆ ಅಕ್ಕಿ ಪೂರ್ತಿ ಒಣಗಬಾರ್ದು, ಅದರ ನೀರಿನ ಅಂಶ ಮೇಲ್ಗಡೆ ಇರಬಾರ್ದು ಅಷ್ಟೇನೆ. ಸೊ ಇದು ರೆಡಿಯಾಗಿದೆ. ಇದನ್ನ ಮಿಕ್ಸರ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಸಣ್ಣಗೆ ಪುಡಿಯಾಗಿರೋದನ್ನ ಮತ್ತೆ ಸಣ್ಣ ಕಣ್ಣಿನ ಒಂದ್ರಿನಲ್ಲಿ ಒಂದ್ರಾಡಿ ಇದು ತರಿತರಿಯಾಗಿದ್ರೆ ತಂಬಿಟ್ಟು ಚೆನ್ನಾಗಿ ಬರಲ್ಲ. ಅದರಿಂದ ಇದು ತುಂಬಾ ಸಣ್ಣಗೆ ನುರಿಬೇಕು. ನುಣ್ಣಗಾಗಿರೋ ಈ ಹಿಟ್ಟು ರೆಡಿಯಾಗಿದೆ. ಬಾಣಲೆಗೆ ಈಗ ಈ ಬೆಲ್ಲ ಹಾಕೊಂಡು, ಸ್ವಲ್ಪ ಸಿಹಿ ಬೇಕು ಅಂತಂದ್ರೆ 3/4 ಕಪ್ ಬೆಲ್ಲನೂ ಹಾಕೋಬಹುದು. ಮತ್ತೆ ಇದಕ್ಕೆ ಅರ್ಧ ಲೋಟ ನೀರು ಇಟ್ಕೊಂಡಿದೀವಲ್ಲ ಅದನ್ನು ಹಾಕಿ ಮೀಡಿಯಂ ಹೀಟಲ್ಲಿ ಬಿಸಿಗಿಡ್ಬೇಕು. ಕೆಲವು ಸಲ ಬೆಲ್ಲದಲ್ಲಿ ಮಣ್ಣಿರುತ್ತೆ, ಮಣ್ಣು ಅಥವಾ ಕಸಗಳಿರುತ್ತೆ. ತಳನಲ್ಲಿ ಹಿಂಗೆ ಮಾಡಿದಾಗ ನಿಮ್ಗೆ ಕಲ್ಲೇನಾರು ಇದ್ರೆ ಒಂದ್ಸಲ ಕರ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಅವಾಗ ನೀವು ಬೆಲ್ಲ ಚೆನ್ನಾಗಿಲ್ಲ, ಕಸ ಇದೆ ಅಂತಂದ್ರೆ ಒಂದು ಬಿಳಿ ಬಟ್ಟೆನಲ್ಲಿ ಅದನ್ನ ಸೋಸ್ಬಿಟ್ಟು ಕಸ ತೆಕ್ಕೊಳ್ಳಿ. ಇದ್ರೆ ಇವತ್ತು ನಾನು ಉಪಯೋಗಿಸ್ತಿರೋ ಬೆಲ್ಲದಲ್ಲಿ ಏನು ಕಸ ಇಲ್ಲ. ಸೊ ಕಸ ಇದ್ರೆ ನೀವು ಈ ಸ್ಟೇಜಲ್ಲಿ ಅದನ್ನ ಕ್ಲೀನ್ ಮಾಡಿಕೊಂಡು ಮತ್ತೆ ಈ ಬಾಣಲೆಗೆ ಹಾಕೋಬೇಕು. ಈಗ ಬೆಲ್ಲ ಕುದೀತಾ ಇದೆ, ಸುಮಾರು ಮೀಡಿಯಂ ಲೋನಲ್ಲೇ ಇಟ್ಟಿರಿ. ಇದಕ್ಕೆ ಈಗ ಕಾಯಿ ತುರಿ ಮತ್ತೆ ಏಲಕ್ಕಿನೂ ಹಾಕ್ಬಿಡೋಣ. ತೆಂಗಿನಕಾಯಿ ಮತ್ತೆ ಏಲಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ಈ ಪಾಕ ಗಟ್ಟಿ ಆಗಬೇಕು, ನೀರಾಗಿದ್ರೆ ತಂಬಿಟ್ಟು ಚೆನ್ನಾಗಿ ಬರಲ್ಲ. ಈಗ ನೋಡಿ ಪಾಕ ಗಟ್ಟಿಯಾಗಿದೆ. ನೀವು ತಗೊಂಡು ಹಿಂಗಂದ್ರೆ ಈ ಥರ ಎಳೆ ಕಾಣುತ್ತೆ, ನೋಡಿದ್ರೆ ಇಲ್ಲಿ ಎಳೆ ಬರುತ್ತೆ. ಹಿಂಗೆ ಪೂರ್ತಿ ಕಮ್ಮಿ ಮಾಡಿಬಿಟ್ಟು ಈ ಹಿಟ್ಟನ್ನು ಹಾಕೋಣ. ಹಿಟ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹೀಟರ್ನ ಆಫ್ ಮಾಡಿಬಿಟ್ಟು ಆಫ್ ಮಾಡಿದ್ಮೇಲೆ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು 1-2 ನಿಮಿಷ ಹಾಗೆ ಬಿಡಿ. ಇಲ್ಲಾಂದ್ರೆ ಸ್ವಲ್ಪ ವಾರ್ಮ್ ಆಗೋ ತನಕ ಹಾಗೆ ಬಿಟ್ರೆ ಉಂಡೆ ಕಟ್ಟಕ್ಕೆ ಸರಿ ಹೋಗುತ್ತೆ. ಈಗ ಇದು ಒಂದು 5 ನಿಮಿಷ ಆಯ್ತು. ಇದು ಕರೆಕ್ಟಾಗಿ ಇದಾಗಿದೆ. ಈಗ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ತಗೊಂಡು ಕೈನಲ್ಲಿ ಮಾಡಿದ್ರೆ ತಂಬಿಟ್ಟು ರೆಡಿ. ಮಂಗಳಗೌರಿಗೆ ಅಥವಾ ದೇವರಿಗೆ ನೀವು ತಂಬಿಟ್ಟನ್ನೆಲ್ಲ ಆರತಿ ಮಾಡ್ತೀನಿ ಅನ್ನೋದಾದ್ರೆ ಈ ತರ ಸೊಡ್ಲು ತರ ಮಾಡಿ ತುಪ್ಪದಲ್ಲಿ ಮಾಡಿರುವಂತ ಈ ಬತ್ತಿನ ಇಟ್ಟು ಮತ್ತೆ ತುಪ್ಪನೇ ಇದ್ರೊಳಗೆ ಹಾಕ್ಬೇಕು. ಎಣ್ಣೆ ಹಾಕಿದ್ರೆ ಆಮೇಲೆ ಈ ತಂಬಿಟ್ಟನ್ನು ತಿನ್ನಕ್ಕಾಗಲ್ಲ. ಅದರಿಂದ ತುಪ್ಪ ಹಾಕಿ ಹತ್ತಿಸ್ಬಿಟ್ಟು ನೀವು ದೇವರಿಗೆ ಆರತಿ ಮಾಡ್ಬೋದು. ಎರಡನೇದಾಗಿ ಗೋಧಿ ಹಿಟ್ಟಿನ ತಂಬಿಟ್ಟು. ಇದು ಮಾಡೋದು ಬಹಳ ಸುಲಭನೇ. ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ ಗೋಧಿ ಹಿಟ್ಟು, 1/4 ಕಪ್ ಕಾಯಿ ತುರಿ ಫ್ರೆಶ್ ಆಗಿರೋದನ್ನು ತಗೊಳ್ಳಿ, 1/4 ಕಪ್ಪು ಅಥವಾ ಸ್ವಲ್ಪ ಜಾಸ್ತಿ ಬೆಲ್ಲ, 1 ರಿಂದ 2 ಟೇಬಲ್ ಸ್ಪೂನ್ ತುಪ್ಪ, 2 ರಿಂದ 3 ಟೇಬಲ್ ಸ್ಪೂನ್ ನೀರು, 2-3 ಏಲಕ್ಕಿನ ಕುಟ್ಟಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ತಂಬಿಟ್ಟಿಗೆ ಬರೀ ಗೋಧಿ ಹಿಟ್ಟು, ಕಾಯಿ, ಬೆಲ್ಲ ಇಷ್ಟೇ ಸಾಕು. ಬೇಕಂದರೆ ನಾವು ಗೋಡಂಬಿ, ದ್ರಾಕ್ಷಿ ಕೂಡ ಹಾಕೋಬೋದು. ಒಂದು 5-6 ಗೋಡಂಬಿ ಸಣ್ಣದಾಗಿ ಚೂರು ಮಾಡಿ ಇಟ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಬೇಕಾದರೆ ಹಾಕೋಬೋದು. ಬೆಲ್ಲಕ್ಕೆ ಮೊದಲು 1-2 ಟೇಬಲ್ ಸ್ಪೂನ್ ನೀರು ಹಾಕಿ ಅದನ್ನು ಚೆನ್ನಾಗಿ ಪೂರ್ತಿ ಕರಗಿಸ್ಕೊಳ್ಳಿ. ಮೊದಲು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿನ ಹುರ್ಕೊಳ್ಳೋದಾದರೆ ಮೊದಲು ಹುರ್ಕೊಂಡ್ಬಿಡಿ, ಆಮೇಲಿಂದ ಗೋಧಿ ಹಿಟ್ಟನ್ನು ಹುರ್ಕೊಳ್ಳಿ. ದ್ರಾಕ್ಷಿ, ಗೋಡಂಬಿ ಹಾಕಲ್ಲ ಅನ್ನೋದಾದರೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನು ಹುರ್ಕೊಂಡ್ಬಿಡಿ. ತುಪ್ಪ ಬಿಸಿ ಆಗುತ್ತೋ ಮೊದಲು ಗೋಡಂಬಿ ಹಾಕಿ
ನೀವು ಗೋಡಂಬಿ ಮತ್ತು ದ್ರಾಕ್ಷಿನ ಬೇರೆ ಬೇರೆ ಬೇಕಾದ್ರೂ ಹುರ್ಕೋಬೋದು. ಇಲ್ಲಾಂದರೆ ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗಿದ ತಕ್ಷಣ ದ್ರಾಕ್ಷಿ ಹಾಕಿ, ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಲಿ, ಮೀಡಿಯಮ್ ಲೋ ಊರಿನಲ್ಲೇ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಳ್ಳಿ. ಆವಾಗ ಯಾವುದು ಸೀದೋಗಲ್ಲ. ಪೂರ್ತಿ ಈ ಥರ ದ್ರಾಕ್ಷಿನೂ ದಪ್ಪ ಆಗೋ ಹೊತ್ತಿಗೆ ಗೋಡಂಬಿನೂ ಕರೆಕ್ಟಾಗಿ ಆಗಿರುತ್ತೆ. ಈಗ ಇದನ್ನು ಒಂದು ಬೌಲಿಗೆ ತೆಕ್ಕೊಂಡ್ಬಿಡಿ. ಬೌಲಿಗೆ ತೆಕ್ಕೊಂಡಾದ್ಮೇಲೆ 1 ಟೀ ಸ್ಪೂನಷ್ಟು ಮತ್ತೆ ತುಪ್ಪ ಹಾಕಿ ಇದನ್ನು ಸಣ್ಣ ಊರಿನಲ್ಲಿ ಗೋಧಿ ಹಿಟ್ಟನ್ನು ಅದು ಸ್ವಲ್ಪ ಕೆಂಪಾಗಿ ಮತ್ತು ಹಸಿ ವಾಸನೆ ಹೋಗುವಷ್ಟು ನೀವು ಹುರ್ಕೋಬೇಕು. ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ, ಇದನ್ನು ಹೈ ಊರಿನಲ್ಲಿ ಹುರ್ಕೋಬೇಡಿ. ಸುಮಾರಾಗಿ ಒಂದು 4-5 ನಿಮಿಷ ಇದನ್ನು ನೀವು ಸಣ್ಣ ಊರಿನಲ್ಲಿ ಹುರಿರಿ. ಇದು ಅರ್ಧ ಕಪ್ ಮಾಡ್ತಾ ಇರೋದ್ರಿಂದ ಬೇಗ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆಗಬೇಕು. ಹಾಗೆ ಇದ್ರ ಹಸಿ ವಾಸನೆ ಕೂಡ ಹೋಗಿದೆ. ಈಗ ನಿಮಗೆ ಹುರಿಬೇಕಾದ್ರೆ ಗೊತ್ತಾಗುತ್ತೆ, ಅದರದ್ದು ಪರಿಮಳ ಬೇರೆ ಥರ ಬರುತ್ತೆ. ಈಗ ಇದಾಗಿದೆ. ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದುಬಿಡಿ. ಹುರ್ಕೊಂಡಿರೋದನ್ನು ಒಂದು ಬೌಲಿಗೆ ತೆಗೆದುಬಿಟ್ಟು ಅದಕ್ಕೆ ಈ ಕಾಯಿ ತುರಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಈ ಥರ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಸುಮಾರಾಗಿ ಒಂದು 15 ನಿಮಿಷ ಹಾಗೆ ಇಟ್ಬಿಡಿ. ಬಾಣಲೆನ ವಾಪಸ್ಸಿಟ್ಟು ಈ ಬೆಲ್ಲ ಕರಗಿಸ್ಕೊಂಡಿರ್ತೀವಲ್ಲ ಅದನ್ನು ಸೋಸ್ಕೊಳ್ಳಿ. ಬೆಲ್ಲನ ನೀವು ಪುಡಿ ಮಾಡಿ ಕರಗಿಸ್ಕೊಂಡ್ರೇ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಕರಗಿಸ್ಬೇಕಾದ್ರೆ ಗಟ್ಟಿಯಾಗಿಬಿಡುತ್ತೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ. ಬೆಲ್ಲಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮೀಡಿಯಮ್ ಲೋ ಊರಿನಲ್ಲಿ ಇದನ್ನು ಕುದಿಯಕ್ಕೆ ಬಿಡಿ. ಬೆಲ್ಲ ಕರಗಿಸೋಕ್ಕೆ ನೀವು ಜಾಸ್ತಿ ನೀರು ಹಾಕಿದರೆ ಈ ಟೈಮ್ ಜಾಸ್ತಿ ತೊಗೊಳುತ್ತೆ. ಪಾಕ 1 ಸ್ಪೂನಲ್ಲಿ ತೊಗೊಂಡು ಈ ಥರ ನೋಡಿದಾಗ ಈ ಥರ 1 ಎಳೆ ಪಾಕ ಬರಬೇಕು. 1 ಎಳೆ ಪಾಕ ಬರಬೇಕು. ಈಗ ಪೂರ್ತಿ ಲೋ ಮಾಡ್ಕೊಂಬಿಡಿ. ಇದನ್ನು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ, ಗೋಧಿ ಹಿಟ್ಟನ್ನು ಕಲಿಸಿಟ್ಟಿದ್ದೀವಲ್ಲ ಅದನ್ನು ಹಾಕಿ, ಗೋಧಿ ಹಿಟ್ಟು ಹಾಕಿದ್ಮೇಲೆ ಆಫ್ ಮಾಡಿ ಎಲ್ಲ ಹೊಂದಿಕೆ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ದೀಪ ಮಾಡಿ ಆರತಿ ಮಾಡ್ತೀವಿ ಅನ್ನುವಾಗ ಗೋಡಂಬಿ ದ್ರಾಕ್ಷಿ ಏನು ಇದಕ್ಕೆ ಹಾಕಕ್ಕೆ ಹೋಗಬೇಡಿ. ಹಾಗೆ ತಂಬಿಟ್ಟು ಥರ ತಿನ್ನೋದಾದರೆ ಉಂಡೆ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳಿ. ಈಗ ನಾವು ಬಿಸಿ ಪಾಕಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ. 1-2 ನಿಮಿಷ ಆದಮೇಲೆ ಸ್ವಲ್ಪ ಆರದ್ಮೇಲೆ ಈ ಥರ ಉಂಡೆಗಳನ್ನು ಮಾಡ್ಕೋಬೋದು. ಅದು ಪೂರ್ತಿ ಆರೋ ತನಕ ಕಾಯಬೇಡಿ. ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ನೀವು ದೇವರಿಗೆ ಆರತಿ ಮಾಡೋದಾದರೆ ಈ ಥರ ಮಧ್ಯ ಒಂದು ಗುಂಡಿ ಮಾಡಿ ಇಲ್ಲಿ ನೀವು ನೆನೆಸಿದ ತುಪ್ಪದಲ್ಲಿ ನೆನೆಸಿದ ಬತ್ತಿ ಇಟ್ಬಿಟ್ಟು ಆರತಿ ಮಾಡ್ಬೋದು. ಈಗ ದ್ರಾಕ್ಷಿ ಎಲ್ಲ ಹಾಕಿದ್ರೆ ನೋಡಿ ಈ ಥರ ಮಧ್ಯಕ್ಕೆ ಬರುತ್ತೆ. ಅದರಿಂದ ನೀವು ಆರತಿ ಮಾಡೋದಾದರೆ ತಂಬಿಟ್ಟನ್ನು ದ್ರಾಕ್ಷಿ ಗೋಡಂಬಿ ಹಾಕಕ್ಕೆ ಹೋಗಬೇಡಿ. ಉಂಡೆನಾದರೂ ಮಾಡ್ಕೋಬೋದು ಈ ಥರ. ಇಲ್ಲ ಅಂದರೆ ಪುಟಾಣಿದೊಂದು ಬಟ್ಲಿಗೆ ಹಾಕಿ ಆ ಶೇಪಲ್ಲಿ ಬೇಕಾದರೂ ನೀವು ತೆಕ್ಕೋಬೋದು. ಇದು ತುಂಬ ಗಟ್ಟಿಯಾಗಿಬಿಟ್ರೆ ಒಂದು ಸ್ವಲ್ಪ ಹಾಲನ್ನು ನೀವು ಚುಮ್ಕಿಸ್ಕೊಂಡ್ಬಿಟ್ಟು ಶೇಪ್ ಮಾಡ್ಕೊಳ್ಳಿ. ಮತ್ತು ಬೇಕಾದರೆ ನೀವು ಡೆಕೋರೇಷನ್ಗೆ ಒಂದು ಒಣಕೊಬ್ಬರಿ ತುರಿನಲ್ಲಿ ಕೂಡ ಈ ಥರ ಅದ್ದಿ ಇಟ್ಕೊಳ್ಬೋದು. ನೀವು ಆರತಿ ಮಾಡೋದಾದರೆ ಈ ಥರ ಮಧ್ಯಕ್ಕೆ ಒಂದು ತುಪ್ಪದಲ್ಲಿ ಅದ್ದಿದ್ದು ಬತ್ತಿ ಇಟ್ಬಿಟ್ಟು ಇಲ್ಲೊಂದು ಚೂರು ತುಪ್ಪ ಹಾಕಿ ನೀವು ಆರತಿ ಮಾಡ್ಬೋದು ದೇವರಿಗೆ. ಮಂಗಳ ಗೌರಿ ವ್ರತ ಮತ್ತು ಈ ಗೌರಿ ಹಬ್ಬದಲ್ಲಿ ಕೂಡ ಈ ಥರ ಮಾಡಿ ಆರತಿ ಮಾಡ್ತಾರೆ. ಅರ್ಧ ಕಪ್ ಗೋಧಿ ಹಿಟ್ಟಲ್ಲಿ ಸುಮಾರಾಗಿ 8 ಉಂಡೆಗಳನ್ನು ಮಾಡ್ಕೋಬೋದು. 3ನೇದು ಹುರುಗಡ್ಲೆ ತಂಬಿಟ್ಟು. ಬೇಕಾಗುವ ಪದಾರ್ಥಗಳು: 3 ಕಪ್ಪು ಹುರುಗಡ್ಲೆ ಹಿಟ್ಟು, 2/4 ಕಪ್ಪು ಬೆಲ್ಲ ಪುಡಿ ಮಾಡಿ ಇಟ್ಟುಕೊಳ್ಳಿ, ಕೊಬ್ಬರಿ ತುರಿದಿದ್ದು 3 ಕಪ್ನಷ್ಟು, ತುಪ್ಪ 1.5 ಕಪ್ನಷ್ಟು, ಏಲಕ್ಕಿ ಪುಡಿ 1 ಟೀ ಸ್ಪೂನ್ನಷ್ಟು. ಬಾಣಲೆನ ಒಲೆ ಮೇಲೆ ಕಾಯ್ಲಿಕ್ಕಿಡಿ. ನೀವು ಕೊಬ್ಬರಿ ತುರಿದಿಟ್ಟುಕೊಂಡಿರ್ತಿರಲ್ಲ ಅದನ್ನ ಆ ಬಾಣಲೆ ಹಾಕಿ ಸ್ವಲ್ಪ ಅದನ್ನ ಹುರಿಯಿರಿ. ಯಾಕಂದ್ರೆ ಕೊಬ್ಬರಿಯ ಹಸಿ ವಾಸನೆ ಹೋಗಬೇಕು. ಈಗ ನೋಡಿ ಇದರ ಹಸಿ ವಾಸನೆ ಹೋಗುವಷ್ಟು 2-3 ನಿಮಿಷದಷ್ಟು ಹುರ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ನೀವು ಈ ಕೊಬ್ಬರಿನ ಸಣ್ಣ ಉರಿನಲ್ಲಿ ಹುರಿಬೇಕು. ಆ ಕೊಬ್ಬರಿ ಹುರಿದ ಬಾಂಡ್ಲೆಗೆನೆ ನೀವು ತುಪ್ಪ ಹಾಕೊಳ್ಳಿ. ನಾನಿಲ್ಲಿ ಕರಗಿಸಿದ ತುಪ್ಪ ಹಾಕಿದ್ದೀನಿ. ನೀವು ಗಟ್ಟಿಯಾದ ತುಪ್ಪ ಹಾಕಿದ್ರೂ ಕೂಡ ತೊಂದರೆ ಇಲ್ಲ. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ನೀವು ಪುಡಿ ಮಾಡಿಟ್ಟ ಬೆಲ್ಲ ಅದಕ್ಕೆ ಹಾಕಿ ನಿಧಾನವಾಗಿ ಅದನ್ನ ಹೀಗೆ ಮಿಕ್ಸ್ ಮಾಡಿ. ಈಗ ನೋಡಿ ಬೆಲ್ಲ ಕರಗಿ ತುಪ್ಪ ಕುದಿಯೋಕೆ ಶುರುವಾಗಿದೆ. ಈ ತುಪ್ಪ ಮತ್ತು ಬೆಲ್ಲ ಎರಡು ಒಟ್ಟಿಗೆ ಆಗೋ ಹಾಗೆ ನೀವು ಇದನ್ನ ಚೆನ್ನಾಗಿ ಹೀಗೆ ಕೈ ಆಡಬೇಕು. ತುಪ್ಪ ಬೇರೆ ಬೆಲ್ಲ ಬೇರೆ ಅನಿಸ್ಬಾರ್ದು ನಿಮಗೆ. ಈಗ ನೋಡಿ ಎರಡು
ಹೊಂದ್ಕೊಂಡಿದೆ. ಸುಮಾರು 4 ರಿಂದ 5 ನಿಮಿಷ ಆದ್ರೆ ಸಾಕು. ನೋಡಿ, ಈಗ ಬೆಲ್ಲ ಮತ್ತು ತುಪ್ಪ ಒಟ್ಟಿಗೆ ಹಾಕ್ಬಿಟ್ಟು ಹೊಂದ್ಕೊಂಡು ಬಂದಿದೆ. ಈಗ ನೀವು ಸ್ವಿಚ್ ಆಫ್ ಮಾಡಿ ಈ ಹುರಿಗಡ್ಲೆ ಹಿಟ್ಟನ್ನ ಹಾಕಿ, ಹುರಿಗಡ್ಲೆ ಹಿಟ್ಟನ್ನ ಜರಡಿ ಹಿಟ್ಬಿಟ್ಟು ಇಟ್ಕೊಂಡಿರಿ. ಹುರಿಗಡ್ಲೆ ಹಿಟ್ಟಾದ್ಮೇಲೆ ಕೊಬ್ಬರಿ ತುರಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಏಲಕ್ಕಿ ಪುಡಿನೂ ಹಾಕಿ ಇದನ್ನ ಚೆನ್ನಾಗಿ ಕೈ ಆಡ್ಬೇಕು. ಬಿಸಿ ಇದ್ದಂತೆ ಕೈ ಆಡ್ಕೊಂಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹುರಿಗಡ್ಲೆ ಹಿಟ್ಟಿಗೆ ನಿಮ್ಗೆ ಎಳೆ ಪಾಕ ಬಂದ್ರೆ ಸಾಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಬಿಸಿ ಇದ್ದಂತೆ ನೀವು ಇದನ್ನ ಉಂಡೆ ಕಟ್ಬಿಡಿ. ಯಾಕಂದ್ರೆ ತಣ್ಣಗಾದ್ಮೇಲೆ ಅದು ಉದುರುದ್ರ ಆಗ್ಬಿಡತ್ತೆ. ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇಟ್ಕೊಂಡಿದೀನಿ. ಇದು ಬಿಸಿಯಾಗಿದೆ. ಒಂದು 2 ನಿಮಿಷ ಬಿಟ್ಬಿಟ್ಟು ನೀವು ಅದನ್ನ ಉಂಡೆ ಕಟ್ಲಿಕ್ಕೆ ಶುರು ಮಾಡಿ. ಯಾಕಂದ್ರೆ ತುಂಬಾ ತಣ್ಣಗಾಗ್ಬಿಟ್ರೆ ಉದುರುದ್ರ ಆಗತ್ತೆ. ನಿಮಗೆ ಬೇಕಾದ ಸೈಜಿಗೆ ಉಂಡೆ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಬಿಸಿ ಅನ್ಸಿದ್ರೆ ಅದನ್ನ ಸ್ವಲ್ಪ ತಣ್ಣಗಾಗ್ಬಿಟ್ಕೊಳ್ಳಿ. ಆದ್ರೆ ತಣ್ಣಗಾದ್ಮೇಲೆ ಅದು ಉದುರಾಗತ್ತಾದ್ರಿಂದ ಅದಕ್ಕೆ ಸ್ವಲ್ಪ ತುಪ್ಪ ಹಾಕುವಂತ ಉಂಡೆ ಕಟ್ಟಿ. ಈಗ ನೋಡಿ, ಇದು ತಣ್ಣಗಾಗಿದೆ. ಹಿಟ್ಟು ಕೂಡ ಇದೆಲ್ಲ ಉದುರುದ್ರ ಆಗ್ಬಿಟ್ಟಿದೆ ನೋಡಿ. ಆದ್ರಿಂದ ನಿಮ್ಗೆ ಉಂಡೆ ಕಟ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ನೀವು ಇಲ್ಲಿ ತುಪ್ಪ ಹಾಕೊಂಡು ಉಂಡೆನ ಸುಲಭವಾಗಿ ಕಟ್ಬೋದು. ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿ ಚೆನ್ನಾಗಿ ಬರುತ್ತೆ ಉಂಡೆ. ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೊಳ್ಳಿ. ನಾನು ಹಾಕಿದ ಹಿಟ್ಟಿನ ಅಳತೆಗೆ ಸುಮಾರು 40 ಉಂಡೆಗಳಾಗಿದೆ. ಹಬ್ಬಕ್ಕಾಗಿ 3 ಬಗೆಯ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.